ಭಾರತದಲ್ಲಿ ಖುಷಿಯಾಗಿರೋದು ಯಾರು ಗೊತ್ತಾ? ಅದು ಶ್ರೀಮಂತರು ಮತ್ತು ಬಡವರು. ಮಧ್ಯಮ ವರ್ಗದ ಜನರು ಜಸ್ಟ್ ಜನಗಣತಿಗೋಸ್ಕರ ಇರೋದು. ಕುಟುಂಬದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಸಂದರ್ಭ ಬಂದ್ರೆ ಶ್ರೀಮಂತರು ಅತ್ಯುತ್ತಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾರೆ ಮತ್ತು ಬಡವರ ಕಾಳಜಿಯನ್ನು ಸರ್ಕಾರ ನೋಡ್ಕೊಳ್ತದೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಯೋಜನೆಗಳು ಇದಾವೆ. ಆದರೆ ಮಧ್ಯಮ ವರ್ಗದವರಿಗೆ ಏನಿದೆ, ಅವರು ತಮ್ಮ ಚಿಕಿತ್ಸೆಯನ್ನು ಅವರೇ ಮಾಡ್ಕೊಳ್ಬೇಕಾಗತ್ತೆ, ಯಾರು ಅವರ ಹೆಲ್ಪ್ಗೆ ಬರೋಲ್ಲ. ಆದ್ರೆ ನೀವು, ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನಿಮ್ಮ ಚಿಕಿತ್ಸೆ ಚೆನ್ನಾಗಿರೋ ಆಸ್ಪತ್ರೆಯಲ್ಲಿ ಆಗುತ್ತೆ ಮತ್ತು ಚಿಕಿತ್ಸೆ ಹಣವನ್ನು ನೀವು ಕೊಡಬೇಕಾಗಿಲ್ಲ, ಇನ್ಶೂರೆನ್ಸ್ ಕಂಪನಿಯೇ ಕೊಡುತ್ತದೆ. ಇದು ಒಂದೇ ಒಂದು ಮಾರ್ಗದಲ್ಲಿ ನಿಮ್ಮ ಚಿಕಿತ್ಸೆಯನ್ನ ನೀವು ಮಾಡ್ಕೊಳ್ಬಹುದು. ಆದ್ರೆ ಮಧ್ಯಮ ವರ್ಗದವರು ಈ ಹೆಲ್ತ್ ಇನ್ಶೂರೆನ್ಸ್ ನ ಕೂಡ ಖರ್ಚು ಅಂತ ಭಾವಿಸ್ತಾರೆ. ಅನಾವಶ್ಯಕವಾಗಿ ವರ್ಷಕ್ಕೆ 10 ರಿಂದ 15 ಸಾವಿರ ರೂಪಾಯಿವರೆಗೂ ಯಾಕೆ ಕೊಡಬೇಕು ಅಂತಾರೆ. ಆದ್ರೆ ಈ 10 ರಿಂದ 15 ಸಾವಿರ ರೂಪಾಯಿ ಪ್ರೀಮಿಯಂ ಅಗತ್ಯ ಬಂದಾಗ 10 ರಿಂದ 15 ಲಕ್ಷ ರೂಪಾಯಿ ಸಹಾಯ ಮಾಡುತ್ತೆ. ಆದ್ದರಿಂದ ನನ್ನ ವಿನಂತಿ, ಎಲ್ಲಾ ಮಧ್ಯಮ ವರ್ಗದ ಕುಟುಂಬದವರು ಒಂದು ಕನಿಷ್ಠ ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳಿ. ಇದರ ಸಾರಾಂಶ ಏನು ಅಂದ್ರೆ, ಮಧ್ಯಮ ವರ್ಗದ ಜನರು ಹೆಲ್ತ್ ಇನ್ಶೂರೆನ್ಸ್ ನ ಅನಗತ್ಯ ಖರ್ಚು ಎಂದು ತಪ್ಪಾಗಿ ಭಾವಿಸ್ತಾರೆ. ಆದ್ರೆ ಸಣ್ಣ ಪ್ರೀಮಿಯಂ ಪಾವತಿ ದೊಡ್ಡ ಸಂಕಷ್ಟ ಸಮಯದಲ್ಲಿ ಲಕ್ಷಾಂತರ ರೂಪಾಯಿ ಉಳಿಸಬಲ್ಲದು. ಆದ್ದರಿಂದ ಪ್ರತಿಯೊಬ್ಬರು ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಳಿ, ನಿಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿ ಇಡಿ. ಯಾವ ಕಂಪನಿ ಇನ್ಶೂರೆನ್ಸ್ ತಗೊಬೇಕು ಅಂತ ನಾನು ಹೇಳಲ್ಲ, ಅದನ್ನ ನೀವೇ ರಿಸರ್ಚ್ ಮಾಡಿ ತಗೊಳ್ಬೇಕು. ಥ್ಯಾಂಕ್ ಯು, ಧನ್ಯವಾದಗಳು. ರವಿಕುಮಾರ್.